ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ಇವತ್ತು ಜೆಡಿಎಸ್ನ ಮೊದಲ ದಿನದ ಪಾದಯಾತ್ರೆ ಮುಕ್ತಾಯವಾಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ಇಂದು ಜೆಡಿಎಸ್ನ ಮೊದಲ ದಿನದ ಪಾದಯಾತ್ರೆ ಮುಕ್ತಾಯಗೊಂಡಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಬಳಿ ಹಾಲ್ಟ್ ಮಾಡಲಿದ್ದಾರೆ. ಬೈರಮಂಗಲ ಗ್ರಾಮದಿಂದ ಆರಂಭವಾಗಿದ್ದ ಪಾದಯಾತ್ರೆ ಎರಡನೇ ದಿನವಾದ ನಾಳೆ ನೈಸ್ ರಸ್ತೆಯವರೆಗೆ ಪಾದಯಾತ್ರೆ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನ ಇಂದು ಬೆಳಗ್ಗೆ ಆರಂಭವಾಗಿತ್ತು. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಾದಯಾತ್ರೆ ಆರಂಭವಾಗಿತ್ತು. ಈಗ ಮುಕ್ತಾಯವಾಗಿದೆ. ಇನ್ನು ನಾಳೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಬಳಿ ಹಾಲ್ಟ್ ಮಾಡಲಿದ್ದಾರೆ. ಬೈರಮಂಗಲ ಗ್ರಾಮದಿಂದ ಆರಂಭವಾಗಿದ್ದ ಈ ಪಾದಯಾತ್ರೆ ಎರಡನೇ ದಿನವಾದ ನಾಳೆ ಅಂದ್ರೆ ನಾಳೆ ನೈಸ್ ರಸ್ತೆಯವರೆಗೆ ಈ ಪಾದಯಾತ್ರೆ ನಡೆಯುತ್ತೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಆರಂಭವಾಗಿದೆ. ಈ ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆ ನಡೆಸ್ತಾ ಇದೆ. ಜೆಡಿಎಸ್ನ ಮೊದಲ ಪಾದಯಾತ್ರೆ ಇಂದು ಮುಕ್ತಾಯವಾಗಿದೆ. ಬೆಂಗಳೂರಿನ ದಕ್ಷಿಣ ಜಿಲ್ಲೆಯ ಬಿಡದಿ ಬಳಿ ಹಾಲ್ಟ್ ಮಾಡಲಿದ್ದಾರೆ. ಇನ್ನು ಸಹಸ್ರಾರು ರೈತರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಹೋರಾಟವನ್ನ ನಡೆಸುತ್ತಿದ್ದಾರೆ. ತಮ್ಮ ಭೂಮಿಗೋಸ್ಕರ ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ನಡೆಸ್ತಾ ಇರುವುದು. ಇನ್ನು ಈ ಮೊದಲ ದಿನದ ಪಾದಯಾತ್ರೆ ಇಂದಿಗೆ ಮುಕ್ತಾಯವಾಗಿದೆ. ಇನ್ನು ನಾಳೆ ನೈಸ್ ರಸ್ತೆಯವರೆಗೆ ಪಾದಯಾತ್ರೆ ನಡೆಯಲಿದೆ. 9600 ಎಕರೆ ಪ್ರದೇಶದಲ್ಲಿ ಭಾರತದ ಮೊದಲ ಎಐ ಚಾಲಿತ ವರ್ಕ್ ಲೈಫ್ ಲೇ ಸ್ಮಾರ್ಟ್ ಸಿಟಿ ಯೋಜನೆ ಇದು. ಇನ್ನು ಮೊದಲ ಹಂತದಲ್ಲಿ 518 ಎಕರೆಯನ್ನ ಭೂ ಸ್ವಾಧೀನವನ್ನ ಮಾಡಿಕೊಂಡಿರುವಂಥದ್ದು. ಇಷ್ಟ ಇರೋದು ಕೊಡ್ಬೋದು ಭೂಮಿಯನ್ನ, ಫೋರ್ಸ್ ಏನು ಮಾಡಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ರು. $2.7 ಕೋಟಿಯಿಂದ 2.5 ಕೋಟಿ ಪರಿಹಾರ ಧನವನ್ನ ನೀಡ್ತೇವೆ ಅಂತ ಸಹ ಹೇಳಿದ್ರು. ಬೈರಮಂಗಲ ಗ್ರಾಮದಿಂದ ಫ್ರೀಡಂ ಪಾರ್ಕ್ ವರೆಗೆ ನಡೀತಾ ಇರುವಂಥದ್ದು ಈ ಪಾದಯಾತ್ರೆ ಇಂದಿಗೆ ಮುಕ್ತಾಯವಾಗಿದೆ. ಒಟ್ಟಾರೆ 3 ದಿನಗಳ ಕಾಲ ನಡೀತಾ ಇರುವಂಥದ್ದು ಈ ಪಾದಯಾತ್ರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ಇಂದಿಗೆ ಮುಕ್ತಾಯವಾಗಿದೆ. ಬೆಳಗ್ಗೆ 12 ಗಂಟೆಗೆ ಸ್ಟಾರ್ಟ್ ಆದ ಈ ಪಾದಯಾತ್ರೆ ಈಗ ಈ ದಿನದಲ್ಲಿ ಮುಕ್ತಾಯವಾಗಿದೆ. ಬೆಂಗಳೂರಿನ ದಕ್ಷಿಣ ಜಿಲ್ಲೆಯ ಬಿಡದಿ ಬಳಿ ಹಾಲ್ಟ್ ಮಾಡಲಿದ್ದಾರೆ. ಬೈರಮಂಗಲ ಗ್ರಾಮದಿಂದ ಆರಂಭವಾಗಿದ್ದ ಈ ಪಾದಯಾತ್ರೆ ಇವತ್ತಿಗೆ ಮುಕ್ತಾಯವಾಗಿದೆ. ಇನ್ನು ಎರಡನೇ ದಿನ ಅಂದ್ರೆ ನಾಳೆಗೆ ನೈಸ್ ರಸ್ತೆಯವರೆಗೆ ಪಾದಯಾತ್ರೆ ನಡೆಯಲಿದೆ. 500 ದಿನಗಳಿಂದ ಹೋರಾಟ ಮಾಡ್ತಿದ್ದೇವೆ ರೈತರ ಪರವಾಗಿ. ಜೆಡಿಎಸ್ ಪಕ್ಷ ಯಾವತ್ತಿಗೂ ಸಿದ್ಧ, ಹೋರಾಟ ಮಾಡಲಿಕ್ಕೆ, ನ್ಯಾಯವನ್ನು ತಂದುಕೊಡ್ಲಿಕ್ಕೆ ಸಿದ್ಧ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಸಂಪೂರ್ಣ ನ್ಯೂಸ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಬೈರಮಂಗಲ ಗ್ರಾಮದಿಂದ ನಡೀತಾ ಇದೆ ಈ ಪಾದಯಾತ್ರೆ. ಎರಡನೇ ದಿನವಾದ ನಾಳೆ ನೈಸ್ ರಸ್ತೆಯವರೆಗೆ ಈ ಪಾದಯಾತ್ರೆ ನಡೆಯುತ್ತೆ. ಒಟ್ಟಾರೆ 3 ದಿನಗಳ ಕಾಲ ನಡೀತಾ ಇರುವಂತದ್ದು ಈ ಪಾದಯಾತ್ರೆ. ಜೆಡಿಎಸ್ನ ಮೊದಲ ದಿನ ಪಾದಯಾತ್ರೆ ಯಶಸ್ವಿಗೊಂಡಿದೆ ಇಂದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೋಯಲ್ ಅವರು. ಜೋಯಲ್, ಬೆಳಗ್ಗೆನೇ ಈ ಪಾದಯಾತ್ರೆ ಆರಂಭವಾಗಿದೆ. ಇಂದು
ಮುಗಿದಿದೆ ಈ ಪಾದಯಾತ್ರೆ, ಏನೆಲ್ಲ ಆಗಿದೆ, ಯಾವ ರೀತಿ ಪ್ರತಿಕ್ರಿಯೆ ಬರ್ತಾ ಇದೆ ರೈತರಿಂದ, ಎನಿ ಅಪ್ಡೇಟ್ಸ್? ಇವತ್ತು ಬೈರಮಂಗಲದಿಂದ ಈ ಒಂದು ಪಾದಯಾತ್ರೆ ಆರಂಭಗೊಂಡಿರುವಂತದ್ದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಇವತ್ತು ಹಮ್ಮಿಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಜೆಡಿಎಸ್ ನಾಯಕರುಗಳು, ಕಾರ್ಯಕರ್ತರುಗಳು, ಹಾಗೇನೆ ಮುಖಂಡರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಅದೇ ರೀತಿ ಬಿಜೆಪಿಯ ನಾಯಕರುಗಳು ಕೂಡ ಬೆಳಿಗ್ಗೆ ಬಂದು ಒಂದು ಚಾಲನೆಯನ್ನು ನೀಡುವಂತ ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಆಗಮಿಸಿದ್ರು. ಹಾಗೇನೆ ಬಿಜೆಪಿಯ ಆರ್ ಅಶೋಕ್ ಅವರು, ಹಾಗೇನೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಆಗಮಿಸಿದ್ರು. ಈ ನಿಟ್ಟಿನಲ್ಲಿ ಏನು ಬೈರಮಂಗಲದ ಸರ್ಕಲ್ ನಲ್ಲಿ ಸಾಕಷ್ಟು ಏನು ಕಾರ್ಯಕರ್ತರುಗಳು ಹಾಗೆ ರೈತರುಗಳು ಜಮಾಯಿಸಿದ್ರು. ಅಲ್ಲಿಂದ ಈ ಒಂದು ಪಾದಯಾತ್ರೆ ಆರಂಭವಾಗಿರುವಂತದ್ದು. ದಾರಿಯುದ್ದಕ್ಕೂ ಕೂಡ ನಾವು ಏನು ಜೆಡಿಎಸ್ ನ ಒಂದು ಶಕ್ತಿ ಪ್ರದರ್ಶನ ಅಂತಾನೆ ಹೇಳ್ಬೋದು. ಈ ಭಾಗದಲ್ಲಿ ಹೇಳಿ ಕೇಳಿ ಜೆಡಿಎಸ್ ಗೆ ಒಂದು ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆ ಇರುವಂತದ್ದು. ಮೊದಲಿಂದನೂ ಕೂಡ ಒಂದು ಉತ್ತಮವಾದಂತಹ ಸ್ಪಂದನೆ ದೊರೆಯುವಂತದ್ದು ನಾವು ಕಾಣ್ತಾನೆ ಇದೀವಿ. ಈ ಹಿಂದೆ ಯಾವುದೇ ರೈತ ಹೋರಾಟವನ್ನು ಮಾಡಿದಾಗ್ಲಿ ಅಥವಾ ಯಾವುದೇ ಹೋರಾಟ ಮಾಡಿದಾಗ್ಲೂ ಕೂಡ ಈ ಭಾಗದ ಒಂದಷ್ಟು ಜೆಡಿಎಸ್ ಕಾರ್ಯಕರ್ತರುಗಳು ಪ್ರತ್ಯೇಕವಾಗಿ ಒಂದಷ್ಟು ಬೆಂಬಲವನ್ನು ಸೂಚಿಸುತ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆ ಇವತ್ತು ಯಶಸ್ವಿಯಾಗಿ ಸಾಗಿ ಬಂದಿದೆ ಅಂತ ಹೇಳ್ಬೋದು. ಈಗ ಪ್ರಮುಖವಾಗಿ ನೋಡೋದಾದ್ರೆ ಏನು ಬೈರಮಂಗಲದಿಂದ ಸಾಗಿ ಬಂದಂತಹ ಒಂದು ಏನು ಈ ಒಂದು ಪಾದಯಾತ್ರೆ ಇವತ್ತು ಅಂತಿಮವಾಗಿ ಬಿಜಿಎಸ್ ಸರ್ಕಲ್, ಬಿಡದಿಯ ಬಿಜಿಎಸ್ ಸರ್ಕಲ್ಗೆ ಬಂದು ತಲುಪಿರುವಂತದ್ದು. ಹೀಗಾಗಿ ಏನು ಮಧ್ಯಾಹ್ನದ ಸಮಯಕ್ಕೆ ಏನು ಜೋಗರದೊಡ್ಡಿಗೆ ಪಾದಯಾತ್ರೆ ತಲುಪಿತು. ಅಲ್ಲಿ ಕೆಲ ಕಾಲ ವಿಶ್ರಾಂತಿಯನ್ನ ಮಾಡಿದಂತ ಏನು ನಾಯಕರುಗಳು ಹಾಗೇನೆ ಕಾರ್ಯಕರ್ತರುಗಳು ನಿರಂತರವಾಗಿ ಏನು ಒಂದು ನಡಿಗೆಯ ಮೂಲಕ ಇದೀಗ ಬಿಜಿಎಸ್ ಏನು ಸರ್ಕಲ್ಗೆ ಬಂದಿರುವಂತದ್ದು, ಬಿಡದಿಯ ಬಿಜಿಎಸ್ ಸರ್ಕಲ್ ತಲುಪಿರುವಂತದ್ದು. ಹೀಗಾಗಿ ಮೊದಲ ದಿನದ ಪಾದಯಾತ್ರೆಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ದೊರಕಿರುವಂತದ್ದು. ಏನು ಅಲ್ಲಲ್ಲಿ ಒಂದಷ್ಟು ಮಳೆ ಬಂದ್ರು ಕೂಡ ಮಳೆಯನ್ನು ಕೂಡ ಲೆಕ್ಕಿಸದೆ ನಿರಂತರವಾಗಿ ಏನು ಜೆಡಿಎಸ್ ನಾಯಕರುಗಳಿರ್ಬೋದು, ಕಾರ್ಯಕರ್ತರುಗಳಿರ್ಬೋದು, ರೈತರಿರ್ಬೋದು ಹೆಜ್ಜೆಯನ್ನು ಹಾಕಿದ್ರು. ಅಲ್ಲಿ ಯಾವ್ಯಾವ ಗ್ರಾಮ ಮಧ್ಯದಲ್ಲಿ ಸಿಗುವಂತ ಒಂದಷ್ಟು ಗ್ರಾಮಗಳಲ್ಲೂ ಕೂಡ ಅಭೂತಪೂರ್ವವಾದಂತ ಒಂದಷ್ಟು ಬೆಂಬಲ ಕೂಡ ಜೆಡಿಎಸ್ ನಾಯಕರಿಗೆ ದೊರೆತಿರುವಂತದ್ದು. ಈ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ರೈತ ಹೋರಾಟದ ಮುಂಚೂಣಿಯಲ್ಲಿ ಅಂದ್ರೆ ನೇತೃತ್ವವನ್ನ ವಹಿಸಿಕೊಂಡಿರುವಂತದ್ದು ಎಲ್ಲೋ ಒಂದ್ ಕಡೆ ಜೆಡಿಎಸ್ಗೆ ಮತ್ತಷ್ಟು ಈ ಭಾಗದಲ್ಲಿ ಶಕ್ತಿ ತಂದು ಕೊಟ್ಟಿದೆ ಅಂತಾನೂ ಹೇಳ್ಬೋದು. ಹೀಗಾಗಿ ಒಟ್ಟಾರೆಯಾಗಿ ಜೆಡಿಎಸ್ ನ ಮೊದಲ ದಿನದ ಸರಿಸುಮಾರು 8 ರಿಂದ 9 ಕಿಲೋಮೀಟರ್ ದೂರದ ಏನು ಈ ಒಂದು ನಡಿಗೆಯ ಪಾದಯಾತ್ರೆ ಏನಿದೆ ಇದು ಸಂಪೂರ್ಣವಾಗಿ ಮೊದಲ ದಿನದಲ್ಲಿ ಭಾಗಶಃ ಯಶಸ್ಸನ್ನ ಕಂಡಿದೆ ಅಂತಾನೆ ಹೇಳ್ಬೋದು. ಎಸ್ ಜುಯಲ್, ಇನ್ನೇನು 12 ಕಿಲೋಮೀಟರ್ ಪಾದಯಾತ್ರೆ ನಡೆಸ್ತೀವಿ ಅಂತ ಹೇಳಿದ್ರು, ಮುಂದುವರಿಯುತ್ತಾ ಈ ಪಾದಯಾತ್ರೆ? ನಾಳೆ ಏನೇನ್ ಪ್ಲಾನ್ ಇದೆ ಅಂತ ಹೇಳಿ. ಇಲ್ಲ, ಇವತ್ತಿಗೆ ಈ ಒಂದು ಪಾದಯಾತ್ರೆ ಈ ಒಂದು ಬಿಜಿಎಸ್ ಸರ್ಕಲ್ ನಲ್ಲಿ ಅಂತ್ಯವಾಗಿರುವಂತದ್ದು. ನಾಳೆ ಮತ್ತೆ ಇದೇ ಒಂದು ಬಿಜಿಎಸ್ ಸರ್ಕಲ್ ನಿಂದ ಮತ್ತೆ ಪಾದಯಾತ್ರೆ ಮುಂದುವರಿಯುವಂತದ್ದು. ಸದ್ಯಕ್ಕೆ ಇವತ್ತು ಒಂದಷ್ಟು ಮಳೆ ಕಾರಣ ಇರ್ಬೋದು, ಮಳೆಯಲ್ಲೂ ಕೂಡ ನಿರಂತರವಾಗಿ ಹೆಜ್ಜೆಯನ್ನು ಹಾಕಿದ್ದಾರೆ. ಆದ್ರೆ ಮೊದಲ ದಿನ ಆಗಿರೋದ್ರಿಂದ ಏನು ವೇದಿಕೆ ಕಾರ್ಯಕ್ರಮಗಳಿತ್ತು, ಚಾಲನೆ ಕೊಡುವಂತ ಕಾರ್ಯಕ್ರಮ ಇತ್ತು. ಇದಕ್ಕೆ ಕುಮಾರಸ್ವಾಮಿ ಅವರು ಹಾಗೇನೆ ಆರ್ ಅಶೋಕ್ ಅವರು ಕೂಡ ಎಲ್ಲ ಆಗಮಿಸಿದ್ರು. ಈ ನಿಟ್ಟಿನಲ್ಲಿ ಮೊದಲ ದಿನ ಒಂದಷ್ಟು ವೇದಿಕೆ ಕಾರ್ಯಕ್ರಮಗಳಿದ್ದ ಕಾರಣ, ಒಂದಷ್ಟು ಭಾಷಣಗಳು ಎಲ್ಲ ಇದ್ದ ಕಾರಣ ಸಾಕಷ್ಟು ಅಂದ್ರೆ ನಿರೀಕ್ಷಿತ ದೂರಕ್ಕೆ ತಲುಪಿಲ್ಲ. ಆದ್ರೆ ಏನು ಒಂದು ಮಟ್ಟದಲ್ಲಿ ಇದೇ ಒಂದು ಪಾಯಿಂಟ್ ಅಂದ್ರೆ ಇವತ್ತಿಗೆ ಅಂತ್ಯ ಅಂತ ಹೇಳಲಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಅಂತ್ಯಗೊಳಿಸಿರುವಂತದ್ದು. ಸದ್ಯಕ್ಕೆ ಯಾವುದೇ ಮತ್ತೆ ಮುಂದೆ ನಡೆದುಕೊಂಡು ಹೋಗುವಂತ ಯಾವುದೇ ಯೋಜನೆ ಇಲ್ಲ. ಇವತ್ತಿನ ಏನು ಮೊದಲೇ ನಿಯೋಜಿಸಿದಂತ ಅಂದ್ರೆ ಯೋಜನೆ ಮಾಡಿದಂತಹ ಈ ಒಂದು ಬಿಜಿಎಸ್ ಸರ್ಕಲ್ ನಲ್ಲಿ ಇವತ್ತಿನ ಪಾದಯಾತ್ರೆ ಏನು ಕೊನೆಗೊಂಡಿರುವಂತದ್ದು. ನಾಳೆ ಇಲ್ಲಿಂದನೇ ಮತ್ತೆ ಪ್ರಾರಂಭವನ್ನ ಪಡ್ಕೊಳ್ಳುವಂಥದ್ದು. ನಾಳೆ ಇಲ್ಲಿಂದ ಆರಂಭವಾಗಿ ಏನು ಬೆಂಗಳೂರಿನ ಏನು ಎಂಟ್ರೆನ್ಸ್ ಭಾಗಕ್ಕೆ ಅಲ್ಲಿ ಬಂದು ತಲುಪುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತಿನ ಒಂದು ಪಾದಯಾತ್ರೆ ಒಂದು ಯಶಸ್ವಿ ಒಂದು ಪಾದಯಾತ್ರೆ ಅಂತ ಹೇಳ್ಬೋದು. ಎಸ್ ಜುಯಲ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.